ನಮಸ್ಕಾರ ಎಲ್ಲರಿಗೂ. ನೀವೀಗೇನು ನೋಡ್ತಾ ಇದ್ದೀರಾ, ಇಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲ, ಅಸ್ವಚ್ಛತೆ ಉಂಟಾಗಿದೆ. ಮಳೆ ಕಾರಣ ಎಲ್ಲಿ ಬೇಕಾದರೆ ಅಲ್ಲಿ ನೀರು ಇದೆ. ಆದ ಕಾರಣ ಜನರು ಇಲ್ಲಿ ಓಡಾಟಕ್ಕೆ ತೊಂದರೆ ಉಂಟಾಗ್ತದೆ. ಆಮೇಲೆ ಯಾವುದೇ ಜನರನ್ನು ನೋಡ್ಬೋದು, ಇಲ್ಲಿ ಯಾವುದೇ ಜನರು ಇಲ್ಲಿ ಇಲ್ಲ, ಏಕೆಂದರೆ ಅಸ್ವಚ್ಛತೆಯ ಕಾರಣ. ಕೆಲವೊಮ್ಮೆ ನಿಮ್ಮ ವ್ಯವಹಾರದಲ್ಲಿಯೂ ಹೀಗಾಗಬಹುದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ ಅಂಗಡಿಗಳು ಹೇಗೆ ಸ್ಥಳಾಂತರಗೊಂಡಿವೆ ಅಂತ. ನೋಡಿ, ಜನರೆಲ್ಲ ಅವರು ಅಂಗಡಿಗಳು ಮೊದಲು ಇಲ್ಲಿದ್ದಾವೆ ಎಲ್ಲ. ಅವರು ಈ ಅಸ್ವಚ್ಛತೆ ಮತ್ತು ಮಳೆ ಕಾರಣದಿಂದಾಗಿ ಜನರು ಎಲ್ಲರೂ ಆ ರೋಡ್ ಮೇಲೆ ಓಡಾಡಲು ಶುರು ಮಾಡಿದ್ರು. ಆಮೇಲೆ ಜನರು ಎಲ್ಲ ತಮ್ಮ ಅಂಗಡಿಗಳನ್ನು ಈ ರೋಡ್ಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಎಲ್ಲರೂ ತಮ್ಮ ಅಂಗಡಿಗಳನ್ನು ಈ ರೋಡ್ ಮೇಲೆ ಶಿಫ್ಟ್ ಮಾಡಿದ್ದಾರೆ. ಮೊದಲು ಅವರ ಅಂಗಡಿ ಇಲ್ಲಿದೆ, ಆದರೆ ಅವರು ಅವ್ರ ಅಂಗಡಿನ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಎಲ್ಲರೂ ಹೇಗೆ ತಮ್ಮ ಅಂಗಡಿಗಳನ್ನ ಅಲ್ಲಿ ಶಿಫ್ಟ್ ಮಾಡಿ ಕೂತಿದ್ದಾರೆ. ಮೊದಲು ಇಲ್ಲಿ ಕೇವಲ ಒಂದೇ ಅಂಗಡಿ ಇತ್ತು. ಅದಕ್ಕೆ ವ್ಯಾಪಾರ ಹೆಚ್ಚಾದ ಕಾರಣ ಜನರ ಎಲ್ಲ ಅಂಗಡಿಗಳನ್ನು ಶಿಫ್ಟ್ ಅಲ್ಲಿ ಮಾಡಿದರು. ಯಾಕೆಂದರೆ ಜನರು ಇಲ್ಲಿ ಬಿಟ್ಟು ಆ ಕಡೆ ತಮ್ಗೆ ಅನುಕೂಲ ತಕ್ಕಂತೆ ಆ ರೋಡ್ನಲ್ಲಿ ನಡೀತಾ ಇದ್ರು. ಅಲ್ಲಿ ವ್ಯಾಪಾರ ಜಾಸ್ತಿ ಆಯಿತು. ನೋಡ್ಬೋದು ನೀವು, ಇಲ್ಲಿ ಯಾರೂ ಜನರಿಲ್ಲ, ಹೇಗೆ ಅಂಗಡಿಗಳು ಖಾಲಿಯಾಗಿವೆ. ಈ ಅಂಗಡಿಗಳನ್ನು ತೆಗೆದುಕೊಂಡು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಯಾವ ಜನರು ಓಡಾಡ್ತಾ ಇಲ್ಲ. ಜನರು ಆ ರೋಡ್ ಮೇಲೆ ಓಡಾಡ್ತಾ ಇದ್ದಾರೆ. ನೋಡಲ್ಲಿ, ಆ ರೋಡಿನ ಪಕ್ಕದಲ್ಲಿ, ರೋಡಿನ ಮೇಲೆ ಓಡಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಕೆಲವೊಮ್ಮೆ ವ್ಯವಹಾರ ನೀವಿದ್ದ ಜಾಗದಲ್ಲಿರುವುದಿಲ್ಲ. ವ್ಯವಹಾರ ನಡೆಯುತ್ತಿರುವ ಅಂದರೆ ಜನಸಂಖ್ಯೆ ಜಾಸ್ತಿ ಓಡಾಡುತ್ತಿರೋ ಸ್ಥಳಕ್ಕೆ ನಿಮ್ಮ ವ್ಯಾಪಾರ ಸ್ಥಳಾಂತರಿಸಬೇಕಾಗುತ್ತದೆ. ನೀವೀಗ ಈ ವಿಡಿಯೋ ನೋಡಿದ್ದೀರಿ. ಮೊದಲು ಈ ರೋಡ್ನಲ್ಲಿ ಒಂದೇ ಒಂದು ಅಂಗಡಿ ಇತ್ತು. ಜನರೆಲ್ಲರೂ ಅಲ್ಲಿಯೇ ಹೊರಟರು. ಕಾರಣ ಮಳೆಯ ಅಸ್ವಚ್ಛತೆ ಮತ್ತು ಅವರು ಅನುಕೂಲಕ್ಕಾಗಿ. ಆದ ಕಾರಣ ಜನರೆಲ್ಲರೂ, ಅಂಗಡಿ ಮಾಲೀಕರೆಲ್ಲರೂ ಇದನ್ನು ಗಮನಿಸಿ ತಮ್ಮ ವ್ಯವಹಾರಕ್ಕೆ ನೀವು ಹೊಂದಿಕೊಂಡು ವ್ಯವಹಾರ ನಡೆಸಬೇಕಾಗುತ್ತದೆ. ವ್ಯಾಪಾರ ಇದ್ದಲ್ಲಿ ಹೋಗಿ ನಿಮ್ಮ ವ್ಯವಹಾರ ನಡೆಸಿ, ಗೆಲುವು ನಿಮ್ಮದಾಗುತ್ತದೆ. ಕೆಲವೊಮ್ಮೆ ಅಡ್ಜಸ್ಟ್ಮೆಂಟ್ ಲೈಫ್ ಲೀಡ್ ಮಾಡಬೇಕಾಗುತ್ತದೆ. ವ್ಯವಹಾರ ಮಾಡಬೇಕಾದ್ರೆ ವ್ಯವಹಾರ ನೀವಿದ್ದಲ್ಲಿ ಬರುವುದಿಲ್ಲ. ವ್ಯವಹಾರ ಇದ್ದಲ್ಲಿ ನಿಮ್ಮ ವ್ಯಾಪಾರ ಸ್ಥಳಾಂತರಿಸಬೇಕಾಗುತ್ತದೆ. ಜೈ ಹಿಂದ್.